ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲೆಟ್ ಮಿ ಸ್ಟಾರ್ಟ್ ದಿಸ್ ವ್ಲಾಗ್. ಇವತ್ತು ನಾನು ಮಾಡ್ತಿರೋ ವ್ಲಾಗ್ ಏನಂದರೆ ಅ ಸ್ಮಾಲ್ ಮಿನಿ ಟ್ರಿಪ್ ಟು ಉಡುಪಿ. ಸೊ ದಿಸ್ ವಾಸ್ ಅ ವೆರಿ ಸಡನ್ ಪ್ಲ್ಯಾನ್. ಸೊ ಫಸ್ಟ್ ನಾವು ಹೋಗಿದ್ದೆ ಮಚಲಿಗೆ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ರೆಸ್ಟೋರೆಂಟ್ಸ್ ಇನ್ ಮಂಗಳೂರು. ಸೊ ಅಲ್ಲಿ ತುಂಬ ಚೆನ್ನಾಗಿದೆ ಫುಡ್ಡು ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಯೋರ್ ಟೇಸ್ಟ್. ಇಲ್ಲಿ ಬಿರಿಯಾನಿ ಎಲ್ಲ ತುಂಬ ಮೈಲ್ಡ್ ಆಗಿರುತ್ತೆ, ಸ್ವಲ್ಪ ಸ್ವೀಟಿಶ್ ಆಗಿ ಅನಿಸುತ್ತೆ. ಸೊ ಇಟ್ ಇಸ್ ನಾಟ್ ಲೈಕ್ ವೆರಿ ಸ್ಪೈಸಿ ನಮ್ಮ ಬೆಂಗಳೂರಲ್ಲಿ ಸಿಗೋ ಥರ ನಾಟಿ ಸ್ಟೈಲ್ ಅಲ್ಲ. ಸೊ ಇಲ್ಲಿ ಜಾಸ್ತಿ ಘೀ ಯೂಸ್ ಮಾಡಿ ಮಾಡ್ತಾರೆ. ನೀವೇ ಗಗನ್ ಅವರ ಬಾಯಿಂದ ಒಂದು ಫೀಡ್ಬ್ಯಾಕ್ ಕೇಳ್ಕೊಡಿ. ಫುಡ್ ಹೇಗಿತ್ತು? ಮಚ್ಲಿಗೆ ಬಂದಿದ್ದೀರಾ ಬೆಂಗಳೂರಿಂದ? ಓಕೆ, ಖಾಲಿ ಆಗೋಗಿದೆ. ಸ್ವಲ್ಪ ಬಿರಿಯಾನಿ ತಿಂದೆ, ಬಿರಿಯಾನಿ ಚೆನ್ನಾಗಿತ್ತು. ಅದು ಸ್ವಲ್ಪ ಸ್ವೀಟ್ ಅನಿಸ್ತು. ಓಕೆ, ಗ್ರೀನ್ ಬಿರಿಯಾನಿ ಟೈಪ್ ಇಲ್ಲ, ಆದರೆ ಚೆನ್ನಾಗಿತ್ತು. ಓಕೆ, ನ್ಯೂ ಎಕ್ಸ್ಪೀರಿಯನ್ಸ್. ನಿಮಗೆ ಹೇಗಿತ್ತು? ನೆಕ್ಸ್ಟ್ ಏನು ಪ್ಲಾನ್ಸ್ ಇದಾದ್ಮೇಲೆ? ನೆಕ್ಸ್ಟ್ ಮಜ್ಜಿಗೆ ಕುಡಿಯೋ ಪ್ಲಾನ್. ಮಜ್ಜಿಗೆ ಚೆನ್ನಾಗಿದೆಯಾ? ನೀರು ಕಂಪ್ಲೀಟ್ ನೀರಲ್ಲಿ ಸ್ವಲ್ಪ ಒಂದು 2 ಸ್ಪೂನ್ ಮಜ್ಜಿಗೆ ಹಾಕಿ ಕೊಟ್ಟಿದ್ದಾರೆ. Okay. So yes, after this we headed towards the most famous Pabas. So this was mouth-watering, very delicious ice creams. ನಾವಂತೂ Paba special ಮತ್ತು ಏನೇನಿದೆಯೋ ಆಲ್ಮೋಸ್ಟ್ ಆಲ್ ಸ್ಪೆಷಲ್ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಅದಾದಮೇಲೆ ವಿ ಹೆಡೆಡ್ ಟುವರ್ಡ್ಸ್ ಆರ್ ಸ್ಟೇ ವಿಚ್ ಇಸ್ ಪ್ಯಾರಡೈಸ್ ಐಲ್ ಬೀಚ್ ರೆಸಾರ್ಟ್. ಆ್ಯಕ್ಚುಲಿ ತುಂಬ ಬೇರೆ ರೆಸಾರ್ಟ್ಸ್ ಕೂಡ ನೋಡಿದ್ವಿ, ಬಟ್ ಅಷ್ಟು ಇಷ್ಟ ಆಗಿಲ್ಲ. ದಿಸ್ ವಾಸ್ ಲಿಟಲ್ ಓಕೆ ಬಿಕಾಸ್ ಬೀಚ್ ಆ್ಯಕ್ಸಸ್ ಇದೆ, ಆಮೇಲೆ ಆ್ಯಕ್ಟಿವಿಟೀಸ್ ಇದೆ, ಕ್ಯಾಮಲ್ ರೈಡ್, ಹಾರ್ಸ್ ರೈಡ್, ಮಕ್ಕಳಿಗೆ ಆಟ ಆಡೋಕ್ಕೆ ಗೇಮ್ಸ್ ಇದೆ. And there's even ferry facilities to take us to St. Mary's Island. ಸೊ ನೋಡಿ, ಬೀಚ್ ಎದುರುಗಡೆನೇ ಇರೋದು ದಿಸ್ ರೆಸಾರ್ಟ್. ಸ್ವಲ್ಪ ಹಳೆಯದು, ಸ್ವಲ್ಪ ಅಂದರೆ ಆಲ್ಮೋಸ್ಟ್ 20 ವರ್ಷ ಆಗಿದೆ. ಐ ಫೀಲ್ ಅವರು ಇನ್ನೂ ಮೇಂಟೈನ್ ಮಾಡ್ಬೋದಾಗಿತ್ತು ರೆಸಾರ್ಟ್. ಸೊ ಅಷ್ಟು ಮೇಂಟೆನೆನ್ಸ್ ಇರಲಿಲ್ಲ, ಬಟ್ ಸ್ಟಿಲ್ ಇಟ್ ವಾಸ್ ಎನ್ ಅಬವ್ ಆ್ಯಾವ್ರೇಜ್ ರೆಸಾರ್ಟ್. ಸಾಯಂಕಾಲ ಅಂತೂ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಬೀಚಲ್ಲಿ. ಸೊ ಸೂರ್ಯ ಕೂಡ ಮುಳುಗ್ತಾ ಇದ್ದ. ಸೊ ವೆದರ್ ಕೂಡ ತುಂಬಾ ಪ್ಲೆಸೆಂಟ್ ಆಗಿತ್ತು. ನನ್ನ ಪ್ರಕಾರ ದಿಸ್ ಇಸ್ ಲೈಕ್ ದ ಬೆಸ್ಟ್ ಟೈಮ್ ಟು ಎಂಜಾಯ್ ಇನ್ ದ ಬೀಚ್ ಅಂತ. ನೀವು ಈ ಸಮ್ಮರಲ್ಲಿ ಎಲ್ಲ ಬೀಚ್ ವೆಕೇಷನ್ಗೆ ಹೋಗಬೇಕಂದ್ರೆ ಆದಷ್ಟು ಸಾಯಂಕಾಲ ಅಂದರೆ ಲೈಕ್ ಆಲ್ಮೋಸ್ಟ್ ಒಂದು 4 ಗಂಟೆ ಆದಮೇಲೆ ಬೀಚನ್ನ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಉರಿ ಬಿಸಿಲಿರಲ್ಲ, ಬಿಸಿಲು ನೆತ್ತಿಗಿರಲ್ಲ, ಸ್ವಲ್ಪ ಮುಳುಗ್ತಾ ಇರ್ತಾನೆ. ಸೊ ಅಂಥ ಟೈಮಲ್ಲಿ ನಮಗೆ ಕೂಡ ಮಕ್ಳಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಬೆಳಗ್ಗೆ ಆಲ್ಮೋಸ್ಟ್ ಸೂರ್ಯ ಹುಟ್ಟುತ್ತಾ ಇದ್ದಂಗೆ ಆವಾಗ ಹೋದ್ರೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಪ್ಯಾರಾಶೂಟ್ ರೈಡ್ ಎಲ್ಲ ಇತ್ತು, ತುಂಬಾ ಗೇಮ್ಸ್ ಇತ್ತು. ಬನಾನಾ ರೈಡ್ ನಾವು ಯಾವ ಗೇಮ್ಸು ಅಷ್ಟು ಟ್ರೈ ಮಾಡಿಲ್ಲ. ಸೊ ದಿಸ್ ಇಸ್ ಆರ್ ವ್ಯೂ ಫ್ರಮ್ ಆರ್ ರೂಮ್. ನಾವು ಫಸ್ಟ್ ಫ್ಲೋರಲ್ಲಿ ಬ್ಯಾಲ್ಕನಿ ರೂಮ್ ತೊಗೊಂಡಿದ್ವಿ. ಸೊ ನಮ್ಮ ರೂಮಿಂದ ಇದಾಗಿತ್ತು ನಮ್ಮ ವ್ಯೂ. ಸಾರಿ, ನಾನು ರೂಮ್ ಟೂರ್ ಮಾಡೋಕ್ಕಾಗಿಲ್ಲ. ಸೊ ದಿಸ್ ಅ ಬೇಸಿಕ್ ರೂಮ್, ಜಸ್ಟ್ ಒಂದು ರೂಮ್ ಮತ್ತು ಅಟ್ಯಾಚ್ಡ್ ವಾಶ್ರೂಮ್ ಜೊತೆಗೆ ಒಂದು ಬ್ಯಾಲ್ಕನಿ ಇತ್ತು ಅಷ್ಟೇ. ರೆಸಾರ್ಟ್ ಒಳಗಡೆ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಅದಕ್ಕೆಲ್ಲ ಏನೂ ತೊಂದರೆ ಇಲ್ಲ. ಆಮೇಲೆ ನಾವು ಇದ್ದಿದ್ದು ಸ್ಟೇಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಇತ್ತು, ವಿಚ್ ವಾಸ್ ಆಲ್ಮೋಸ್ಟ್ ಲೈಕ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್. ಇಡ್ಲಿ, ದೋಸೆ ಮತ್ತು ಮೊಟ್ಟೆ ಆಗಿರಬಹುದು, ಆಮ್ಲೆಟ್ಟು ಅದೆಲ್ಲ ಇತ್ತು.
ಬೆಳಗ್ಗೆ ಬೇಗ ಎದ್ದು ಈ ವಿಡಿಯೋ ಮಾಡ್ಕೊಂಡಿದ್ದು ನಾನು. ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಆಲ್ಮೋಸ್ಟ್ ಒಂದು 7-7:15 ಹಾಗೆ ನಾನು ಒಬ್ಬಳೆ ಬೀಚ್ ಹತ್ರ ಹೋಗಿದ್ದೆ. ಸೊ ತುಂಬ ಜನ ಯೋಗ ಕೂಡ ಮಾಡ್ತಾಯಿದ್ರು ಬೀಚ್ ಹತ್ರ. ಇಟ್ ವಾಸ್ ವೆರಿ ನೈಸ್, ಪ್ಲೆಸೆಂಟಾಗಿತ್ತು. ಹಾಗೆ ಒಂದು ಅರ್ಧ ಮುಕ್ಕಾಲು ಅವರ್ ಬೀಚ್ ಹತ್ರನೇ ವಾಕಿಂಗ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತು ಎದ್ದು ಬಂದೆ. ಈ ಬೀಚ್ ಆ್ಯಕ್ಚುಲಿ ಸ್ವಲ್ಪ ನೀಟಾಗಿದೆ ಬೇರೆ ಬೀಚ್ಗಳಿಗೆ ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ. ನೋಡಿ, ನಾವು ಎಲ್ಲೇ ಹೋದ್ರೂ ಸ್ವಲ್ಪ ಒಂದು ಹ್ಯಾಂಡ್ ಬ್ಯಾಗ್ ಏನಾದರೂ ಕ್ಯಾರಿ ಮಾಡಿ ನಾವೇನಾದ್ರು ತಿಂದಿರೋ ವಸ್ತುನ ನಮ್ಮ ಬ್ಯಾಗಲ್ಲೇ ಹಾಕ್ಕೊಂಡ್ರೆ ಅದು ನೆಕ್ಸ್ಟ್ ಟೈಮ್ ಬೇರೆಯವ್ರು ಬಂದಾಗ ಕೂಡ ನೀಟಾಗಿರುತ್ತೆ, ಕ್ಲೀನಾಗಿರುತ್ತೆ. ಅದಾದಮೇಲೆ ನಾವು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲೇ ಐಲ್ಯಾಂಡ್ ಹತ್ರನೇ ಟಿಕೆಟ್ ತೊಗೊಂಡು, ಸೊ ವಿ ಹ್ಯಾಡ್ ಅ ಫೆರಿ ರೈಡ್ ಟು ಸೆಂಟ್ ಮೇರೀಸ್ ಐಲ್ಯಾಂಡ್. ಮೇಕ್ ಶ್ಯೂರ್ ನೀವು ಬೋಟಲ್ಲಾಗಲಿ ಇಲ್ಲ ನಾರ್ಮಲ್ ಒಂದು ಸ್ವಲ್ಪ ದೊಡ್ಡ ಬೋಟ್ ಯಾವುದೇ ಆಗಲಿ ಹೋಗಬೇಕಾದ್ರೆ ಲೈಫ್ ಜಾಕೆಟ್ನ ಹಾಕೋದನ್ನು ಮರಿಬೇಡಿ. ಆ್ಯಂಡ್ ಮಕ್ಕಳಿಗೂ ಸಹ ಲೈಫ್ ಜಾಕೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿಂದ ನಾವು ಸ್ಟ್ರೇಟಾಗಿ ಹೊರಟಿದ್ದು ಸೆಂಟ್ ಮೇರೀಸ್ ಐಲ್ಯಾಂಡ್. ಸೊ ಇಲ್ಲಿ ಕೆಲವೊಂದೊಂದು ರೆಸ್ಟ್ರಿಕ್ಷನ್ಸ್ ಇದೆ ಸೆಂಟ್ ಮೇರೀಸ್ ಐಲ್ಯಾಂಡಲ್ಲಿ. ಅಲ್ಲಿ ಬೀಚ್ ಹತ್ರ ಸ್ವಿಮ್ಮಿಂಗ್ ಮಾಡೋದಾಗಲಿ ಡೈವ್ ಮಾಡೋದಾಗಲಿ ಎಲ್ಲ ಮಾಡಬಾರ್ದು, ಬಿಕಾಸ್ ಆಫ್ ಹೈ ಟೈಡ್ಸ್ ಆ್ಯಂಡ್ ರಾಕ್ಸ್, ವೆರಿ ವೆರಿ ಶಾರ್ಪ್ ರಾಕ್ಸ್ ಇದೆ. ಅದಕ್ಕೋಸ್ಕರ ಕೆಲವು ಜನ ಸತ್ತಿದ್ದಾರೆ ಅಂತ ಕೂಡ ನ್ಯೂಸ್ ಇದೆ. ಸೊ ಅದಕ್ಕೋಸ್ಕರ ಅವ್ರು ನಮ್ಮನ್ನು ಬಿಟ್ಟಿಲ್ಲ. ನಾವು ಬರೀ ಅಲ್ಲಿ ಮುಂದ್ಗಡೆನೇ ಇದ್ದಿದ್ದು ಅಷ್ಟೇ. ಸ್ವಿಮ್ಮಿಂಗ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಆ್ಯಕ್ಚುಲಿ ನಮಗೆ ಗೊತ್ತಿದ್ರೂ ಸಹ ಬೀಚಲ್ಲಿ ನೇಚರ್ ಜೊತೆ ಆಟ ಆಡೋಕ್ಕೆ ಹೋಗಬಾರ್ದು. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ಸಚ್ ಪ್ಲೇಸಸ್. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಇದಾಗಿತ್ತು ನಮ್ಮ ದಿನ. ಇದಾದಮೇಲೆ ನಾವು ವಾಪಸ್ ರೆಸಾರ್ಟಿಗೆ ಬಂದ್ವಿ. ತಿರ್ಗಾ ಇನ್ನೊಂದು ಸತಿ ನಮ್ಮ ರೆಸಾರ್ಟ್ ಮುಂದೆ ಇರೋ ಬೀಚ್ ಹತ್ರನೇ ಹೋಗಿ ಆಟ ಆಡಿಕೊಂಡು ರಾತ್ರಿ ಊಟಕ್ಕೆ ವಿ ವೆಂಟ್ ಟು ದಿ ಓಷನ್ ಪರ್ಲ್ ರೆಸ್ಟೋರೆಂಟ್ ಕಮ್ ಹೋಟೆಲ್. ಅಲ್ಲಿ ಮಗುದು ಬರ್ತ್ಡೇ ಇತ್ತು, ನನ್ನ ಫ್ರೆಂಡ್ ಮಗುದು. ಸೊ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ವಿ ಹೆಡೆಡ್ ಬ್ಯಾಕ್ ಟು ಅವರ್ ರೆಸಾರ್ಟ್. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅಲ್ಲಿ ರೆಸಾರ್ಟಲ್ಲಿ ಊಟ ಮುಗಿಸ್ಕೊಂಡು ವಿ ಲೆಫ್ಟ್ ಟು ನಮ್ಮ ಬೆಂಗಳೂರು. ಇದಾಗಿತ್ತು ನನ್ನ ವ್ಲಾಗ್. ಹೋಪ್ ಯು ಆಲ್ ಲೈಕ್ಡ್ ಇಟ್. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಆದಷ್ಟು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಮೇಲಿಂದ. ಥ್ಯಾಂಕ್ ಯು ಸೋ ಮಚ್.